ಕಾರಿಂಜೇಶ್ವರ ದೇವಸ್ಥಾನ ನೋಡ್ರಿ. ಇದು ಟೋಟಲ್ 355 ಸ್ಟೆಪ್ಸ್ ಐತಿ ಈ ಟೆಂಪಲ್ನಲ್ಲಿ. ಇದು ಟೋಟಲ್ 4 ಯುಗನ ಡಿಸ್ಪ್ಲೇ ಮಾಡಿದೆ, ಅಂದರೆ 4 ಯುಗನ ತೋರಿಸ್ತೈತಿ ಈ ಟೆಂಪಲ್. ರಾಮಾಯಣ ಆಯಿತು, ಮಹಾಭಾರತ ಆಯಿತು, ಕಲಿಯುಗ ಆಯಿತು. ಟೋಟಲ್ 1000 ವರ್ಷದ ಹಳಿದ ಟೆಂಪಲ್ ಇದು. ಈ ಟೆಂಪಲ್ನಲ್ಲಿ 355 ಟೋಟಲ್ ಸ್ಟೆಪ್ಸ್ ಅದಾವೆ. ಸೊ ನೀವು ಯಾವಾಗ 355 ಸ್ಟೆಪ್ಸ್ನ ಹತ್ತುತ್ತಿಲ್ಲ, ಸೊ ಮಿಡಲ್ನಲ್ಲಿ ನಿಮಗೆ ಒಂದು ಮಾತಾ ಪಾರ್ವತಿ ಮತ್ತು ಗಣೇಶ ಅವ್ರದ್ದು ಒಂದು ಟೆಂಪಲ್ ಸಿಗ್ತೈತಿ. ಅದಾದಮೇಲೆ ಮೇನ್ ಅಂದರೆ ಇದು ಮೌಂಟೇನ್ ಐತಲ್ಲ, ಮೇನ್ ಟಾಪ್ನಲ್ಲಿ ಏನೋ ಲಾರ್ಡ್ ಶಿವ ಅವ್ರದ್ದು ಟೆಂಪಲ್ ಸಿಗ್ತೈತಿ. ಈ ಟೆಂಪಲ್ಗೆ ರುದ್ರಗಿರಿ ಅಂತ ಹೆಸರು ಇಡ್ತಿದ್ರು, ಅಂದರೆ ಈ ಮೌಂಟೇನ್ಗೆ ಹೆಸರದು ರುದ್ರಗಿರಿ. ಆಮೇಲೆ ತೀರ್ಥಯುಗನಲ್ಲಿ ಏನು ಗಜೇಂದ್ರಗಿರಿ ಅಂತ ಹೆಸರು ಬಂತು. ಈ ಗಜೇಂದ್ರಗಿರಿ ಹೆಸರು ಅಂದರೆ ತೀರ್ಥಯುಗ ಅಂತಂತಂದರೆ ಹೇಗೆ, ಸೊ ಲಾರ್ಡ್ ರಾಮ ಮತ್ತು ಲಾರ್ಡ್ ಲಕ್ಷ್ಮಣ್ ಅವರು ಇಲ್ಲಿ ಬಂದು ಏನು ದೇವರಿಗೆ ಅನ್ನ, ಅಂದರೆ ಲಾರ್ಡ್ ಶಿವ ಅವರಿಗೆ ಅನ್ನ ಅರ್ಪಣೆ ಮಾಡ್ತಾರೆ. ಅವರು ವನವಾಸನಲ್ಲಿ ಇರ್ತಾರಲ್ಲ, ಆ ಟೈಮ್ನಲ್ಲಿ ದೇವರಿಗೆ ಅನ್ನ ಅರ್ಪಣೆ ಮಾಡ್ತಾರೆ. ದ್ವಾಪರ ಯುಗನಲ್ಲಿ ಏನು ಪಾಂಡವರು ಇರ್ತಾರಲ್ಲ, ಅವರು ಇಲ್ಲಿ ಬಂದ ಅವರು ಇಟ್ಕೊಂಡಿರ್ತಾರೆ, ಅವರು ಹಿಡನ್ ಆಗಿರ್ತಾರೆ. ಸೊ ಈ ಟೈಮ್ನಲ್ಲಿ ಏನು ದ್ವಾಪರ ಯುಗನಲ್ಲಿ ಸೊ ಭೀಮಶೈಲ ಅಂತ ಒಂದು ಕಲ್ಲಿದೆ ಇಲ್ಲಿ. ಆಮೇಲೆ ಅವರು ಭೀಮ ಇದ್ದವ್ರು ಏನು ಮಾಡ್ತಾರೆ, ಅವರು ಗದಾದಿಂದ ಒಂದು ನೀರಿಂದ ಸೋರ್ಸ್ ರೆಡಿ ಮಾಡ್ತಾರೆ ಇಲ್ಲಿ. ಅದು ಇಲ್ಲೇ ಐತಿ ಅವ್ರ ಗದಾದಿಂದ. ಮತ್ತು ಅವರು ಕೈದಿಂದ ಅಂಗುಸ್ಥಾನ ತೀರ್ಥನು ರೆಡಿ ಮಾಡ್ತಾರೆ. ಪ್ರೆಸೆಂಟ್ಲಿ ಕಲಿಯುಗನಲ್ಲಿ ಈ ಟೆಂಪಲ್ಗೆ ಕಾರಿಂಜ ಟೆಂಪಲ್ ಅಂತ ಹೇಳ್ತಾರೆ. ಸೊ ಇದರ ಇತಿಹಾಸ ಟೋಟಲ್ 1200 ವರ್ಷದ ಹಿಂದಿಂದ ಇತಿಹಾಸ ಐತಿ. ಈ ಟೆಂಪಲ್ ಕಟ್ಟಕ ರಾಯಲ್ ಅಂತಂದರೆ ಕೆಳತಿ ರೂಲರ್ಸ್ ಇರ್ತಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ. ಅವ್ರು ಏನು ಮಾಡ್ತಾರೆ, ಈ ಟೆಂಪಲ್ ಕಟ್ಟಕ ಸಹಾಯ ಮಾಡ್ತಾರೆ. ಮಂಗಳೂರಿನಲ್ಲಿ ಏನಾದರೂ ನೀವು ಬರತ್ತೀರ ಅಂತಂದರೆ ಒಂದು ಬೆಸ್ಟ್ ಹಿಡನ್ ಟೆಂಪಲ್ ಇದು. ನೀವು ಇದನ್ನ ಎಕ್ಸ್ಪ್ಲೋರ್ ಮಾಡಿರಿ, ಬೆಸ್ಟ್ ಸ್ಪಾಟ್ ಐತಿ. ಟೆಂಪಲ್ ನೋಡ್ರಿ, ಲಾರ್ಡ್ ಶಿವ ಅವ್ರದ್ದು ಕಾರಿಂಜೇಶ್ವರ ಟೆಂಪಲ್. ಕಲಿಯುಗದಲ್ಲಿ ಕಾರಿಂಜೇಶ್ವರ ಅಂತ ಟೆಂಪಲ್ಗೆ ಹೆಸರಿಟ್ಟಿದ್ದಾರೆ. ಕಾರಿಂಜೇಶ್ವರ ದೇವಸ್ಥಾನದ ಮೇನ್ ಟೆಂಪಲ್ ನೋಡ್ರಿ ಇದು. ಸ್ವಲ್ಪ ಇಲ್ಲಿ ಬರ್ಬೇಕಾದ್ರೆ ನೀವು ನಾಷ್ಟ ಮತ್ತು ಊಟ ಮಾಡಿನ ಬರೀ ಯಾಕಂತಂದ್ರೆ ಇದು ಮೌಂಟೇನ್ ಸ್ವಲ್ಪ ಭಾಳ ಎತ್ತರಗಿದೆ. ಸೋಮವಾರ ಇಲ್ಲಿ ಅನ್ನಪ್ರಸಾದ ಇರ್ತೈತಿ ಮಂಗಳೂರು ಶ್ರೀ ಕಾರಿಂಜೇಶ್ವರ ದೇವಸ್ಥಾನದಲ್ಲಿ. ಒಂದು ಸೀಸನ್ದಾಗ ಬಂದ್ರಿ ಅಂತಂದ್ರೆ ಪ್ಲಸ್ ಈ ಟೆಂಪಲ್ದ ನಿಮ್ಮ ದರ್ಶನ ಬ್ಯೂಟಿಫುಲ್. ಇಲ್ಲಿ ಟೋಟಲ್ 355 ಸ್ಟೆಪ್ಸ್ ಅದಾವೆ. ನೀವು 355 ಸ್ಟೆಪ್ಸ್ ಹತ್ತ ಮಿಡಲ್ನಲ್ಲಿ ಒಂದು ಲಾರ್ಡ್ ಪಾರ್ವತಿ ಮತ್ತು ಲಾರ್ಡ್ ಗಣೇಶ ಅವ್ರದ್ದು ಇದು ಟೆಂಪಲ್ ಸಿಗುತ್ತೆ. ಅಲ್ಲಿ ವಿಸಿಟ್ ಮಾಡಿ ಮೇಲ್ಗಡೆ ಲಾರ್ಡ್ ಶಿವ ಅವ್ರ ಟೆಂಪಲ್ಗೆ ಹೋಗಬೇಕು. ಪಾರ್ವತಿ ಮತ್ತು ಗಣೇಶ ಅವ್ರ ಟೆಂಪಲ್ ನೋಡ್ರಿ ಇದು ಮೇಲ್ಗಡೆಯಿಂದ. ಮತ್ತು ಇಲ್ಲಿ ಮೇಲ್ಗಡೆ ಲಾರ್ಡ್ ಶಿವ ಅವ್ರ ಟೆಂಪಲ್ ಇದೆ, ಶ್ರೀ ಕಾರಿಂಜೇಶ್ವರ ಟೆಂಪಲ್. ಇಲ್ಲಿ ಬರ್ದಿದ್ದಾರೆ ನೋಡ್ರಿ, ನಾಗಬನ ಐತಿ ಇಲ್ಲಿ. ಸ್ವಲ್ಪ ಸ್ನೇಕ್ಸ್ಗಳು ಜಾಸ್ತಿ ಇಲ್ಲಿ, ಸ್ನೇಕ್ಸ್ ಆ್ಯಂಡ್ ಮಂಕೀಸ್. ಸ್ವಲ್ಪ ಕೇರ್ಫುಲ್ಲಾಗಿ ವಾಕ್ ಮಾಡ್ಬೇಕಾದ್ರೆ ನೋಡ್ರಿ. ಹಾಂ, ಇಲ್ಲಿ ಅರಣ್ಯನಲ್ಲಿ ಸ್ವಲ್ಪ ಸ್ನೇಕ್ಸ್ಗಳು ಭಾಳ ಜಾಸ್ತಿ ಇದಾವೆ. ಸ್ವಲ್ಪ ಕೇರ್ಫುಲ್ಲಾಗಿ ನೀವೆಲ್ಲಾದರೂ ವಾಕ್ ಮಾಡ್ತಿದ್ರೆ ಅಂತಂದ್ರೆ ಈ ಟೆಂಪಲ್ ಹತ್ರನೂ ಸ್ನೇಕ್ಸ್ಗಳು ಭಾಳ ಇದ್ದಾವೆ. ಓಕೆ, ನೇಚರ್ ಎಕ್ಸ್ಪ್ಲೋರ್ ಮಾಡೋರು ಮತ್ತು ಟ್ರಾವೆಲ್ ಟ್ರೆಕ್ಕಿಂಗ್ ಮತ್ತು ಟೆಂಪಲ್ ಯಾರು ಇಷ್ಟ ಇರ್ತೈತಲ್ಲ, ಈ ಟೆಂಪಲ್ ಭಾಳ ಬೆಸ್ಟ್ ರೆಕಮೆಂಡೇಶನ್ ನೋಡ್ರಿ ನಿಮಗೆ. ನೀರು ಬೇಕಂತ ಭೀಮಾ ಇದ್ದವರು ಅವ್ರಿಗೆ ಗದಾದಿಂದ ಒಂದು ಬಾಂಡ್ ರೆಡಿ ಮಾಡ್ತಾರೆ. ಓಕೆ, ಒಂದು ಕೆರೆ ಥರ. ಸೊ ಇದ ನೋಡ್ರಿ ಅದು ಕೆರೆ. ಹೊಸದ ಹಳಿದ ಟೆಂಪಲ್ ನೋಡ್ರಿ. ಇಲ್ಲಿ ರಾಮ ಲಕ್ಷ್ಮಣ ಅವರು ಬಂದು ಲಾರ್ಡ್ ಶಿವ ಅವರಿಗೆ ಅದು ಅರ್ಪಣೆ ಮಾಡ್ತಾರೆ. ಓಕೆ, ರೈಸ್ ಸರ್ವಿಂಗ್. ಆಮೇಲೆ ಈ ಟೈಮ್ನಲ್ಲಿ ಮಹಾಭಾರತದ ಇತಿಹಾಸನೂ ಐತಿ ಇಲ್ಲಿ. ಭೀಮ ಅವರು ಶೀಲ ಇಟ್ಟಿದ್ದು. ಓಕೆ, ಇಲ್ಲೆಲ್ಲ ತೋರಿಸಿದಾರೆ ನೋಡ್ರಿ ಹೆಂಗೆ ಬರಬೇಕಂತ. ರಾಮ ಮತ್ತು ಲಕ್ಷ್ಮಣ ಅವರು ವನವಾಸಕ್ಕೆ ಇರ್ತಾರಲ್ಲ, ಅವರು ಇಲ್ಲಿ ಬಂದು ಲಾರ್ಡ್ ಶಿವ ಅವರಿಗೆ ಅಕ್ಕಿ ಅಂದರೆ ಅನ್ನನ ಅರ್ಪಣೆ ಮಾಡ್ತಾರೆ. ಸೊ ಇವಾಗಲೂ ಪದ್ಧತಿ ಐತಿ ಅನ್ನನೇ ಅರ್ಪಣೆ ಮಾಡೋದು ಲಾರ್ಡ್ ಶಿವ ಅವರಿಗೆ.
ಗಾರ್ಡನ್ ಐತಿ ಇದು ಟೆಂಪಲ್. ಮಳೆ ಭಾಳ ಇಲ್ಲಿ ಈ ಸೈಡ್ ಟೋಟಲಿ ಈ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಬರ್ತೈತಲ್ಲ ಈ ಟೆಂಪಲ್ ಅದಕ್ಕೆ. ಹನ್ನೆರಡು ನೂರು ವರ್ಷದ ಹಳಿದ ಟೆಂಪಲ್ ನೋಡ್ರಿ ಇದು ಶ್ರೀ ಕಾರಿಂಜೇಶ್ವರ ದೇವಸ್ಥಾನ ಟೆಂಪಲ್.